ಕಾಂಗ್ರೆಸ್ ಸರ್ಕಾರ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಅಲ್ಲ, UPA ಸರ್ಕಾರದ ವಿರುದ್ಧ ವಿಜಯ್ ಮಲ್ಯ ಆರೋಪವನ್ನು ಮಾಡಿದ್ದಾರೆ. ರಿಸೆಷನ್ ಟೈಮ್ 2010 ಅವಧಿ ಏನಿತ್ತು, ರಿಸೆಷನ್ ಟೈಮ್ 2010-12 ಅವಧಿ, ಅದು ರಿಸೆಷನ್ ಟೈಮ್. ಆವಾಗ ಕಿಂಗ್ಫಿಷರ್ ಏರ್ಲೈನ್ಸಿಗೆ ನೆರವನ್ನು ಕೊಡಬೇಕು, ಆರ್ಥಿಕ ನೆರವನ್ನು ಕೊಡಬೇಕು ಅಂತೇಳಿ ವಿಜಯ್ ಮಲ್ಯ ಅವರು ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಅದಕ್ಕೆ ಆಗ ಹಣಕಾಸು ಸಚಿವರಾಗಿದ್ದಂತಹ ಪ್ರಣಬ್ ಮುಖರ್ಜಿ ಅವರು ಒಪ್ಕೊಳ್ಳಿಲ್ಲ. ಬೈಲ್ಔಟ್ ಅಂತ ಬಂತು ಆವಾಗ ಒಂದು ಕಾರ್ಯಕ್ರಮ. ಈ ಅಮೆರಿಕದಲ್ಲಿ ಶುರುವಾದಂತಹ ಏನು ಆರ್ಥಿಕ ಮಹಾಕುಸಿತದ ಕಾರಣಕ್ಕೋಸ್ಕರ ಆಗ ಕಂಪನಿಗಳಿಗೆ ಬೈಲ್ಔಟ್ ಅಂದರೆ ಅವರಿಗೆ ಅಂತ ಬೀಳಬಹುದಾದಂತಹ ಅಥವಾ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಬಹುದಾದಂತಹ ಕಂಪನಿಗಳಿಗೆ ಆರ್ಥಿಕ ನೆರವನ್ನು ಸರ್ಕಾರವೇ ಕೊಡುವಂತಹ ಕಾರ್ಯಕ್ರಮ. ಸೊ ಈಗ ಆ ಸಿಟ್ಟನ್ನು ಹೊರಹಾಕಿದ್ದಾರೆ ವಿಜಯ್ ಮಲ್ಯ ಅವರು. ನಾನು ಪ್ರಣಬ್ ಮುಖರ್ಜಿ ಅವರಿಗೆ ಮನವಿ ಮಾಡಿದ್ದೆ, ಕಿಂಗ್ಫಿಷರ್ ಏರ್ಲೈನ್ಸಿಗೆ ದಯವಿಟ್ಟು ಸ್ವಲ್ಪ ಆರ್ಥಿಕ ನೆರವನ್ನು ಕೊಡಿ ಅಂತೇಳಿ. ಆದರೆ ಅದಕ್ಕೆ ಆ ಆಫರನ್ನು, ಆ ಮನವಿಯನ್ನು ಪ್ರಣಬ್ ಮುಖರ್ಜಿ ಅವರು ಸ್ವೀಕಾರ ಮಾಡಲಿಲ್ಲ. ನಿಮಗೆ ಬ್ಯಾಂಕುಗಳು ಸಪೋರ್ಟ್ ಮಾಡ್ತವೆ, ಹೀಗಾಗಿ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆದರೆ ಬ್ಯಾಂಕುಗಳು ಸಪೋರ್ಟ್ ಮಾಡಲಿಲ್ಲ. ಹೀಗಾಗಿ ಸಹಜವಾಗಿ ಕಿಂಗ್ಫಿಷರ್ ಏರ್ಲೈನ್ ಸಂಕಷ್ಟಕ್ಕೆ ಒಳಗಾಯಿತು, ಮುಚ್ಚಬೇಕಾಗಿ ಬಂತು ಅಂಥೇಳಿ ವಿಜಯ್ ಮಲ್ಯ ಅವರು ಈ ಸಂದರ್ಶನದಲ್ಲಿ ಹೇಳಿದ್ದಾರೆ. 2008 ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಬೇಲ್ಔಟ್ ಮಾಡಲಿಲ್ಲ ಅಂತೇಳಿ ಕಿಂಗ್ಫಿಷರ್ ಏರ್ಲೈನ್ಸಿಗೆ ಆಗ ಹಣಕಾಸು ಸಚಿವರಾಗಿದ್ದಂಥವರು ಪ್ರಣಬ್ ಮುಖರ್ಜಿ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.